ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 4ನೇ ತರಗತಿ ಇಂಗ್ಲೀಷ್ನ ಸಂತೂರ್ ಅಂತಕ್ಕಂಥ ಪಠ್ಯಪುಸ್ತಕ ಅದು ಬಂದುಬಿಟ್ಟು ದ್ವಿಭಾಷೆಗಾಗಿ ಬಳಕೆ ಮಾಡಿದ್ದಾರೆ. ಸೊ ಫಸ್ಟ್ ಯೂನಿಟ್ ಬಂದುಬಿಟ್ಟು ಏನಿದೆ ಅಂತಂದರೆ ಮಾಯ್ ಲ್ಯಾಂಡ್ ಅಂತ, ನನ್ನ ನಾಡು ಅಂತ ಹೇಳ್ತೀವಿ. ಅದರಲ್ಲಿ ಫಸ್ಟ್ ಸಬ್ ಯೂನಿಟ್ ಇರ್ತಕ್ಕಂಥದ್ದೇ ಟುಗೆದರ್ ವಿ ಕ್ಯಾನ್. ಓಕೆ, ಸೊ ಆ ಥರದ್ದು ಒಂದು ಕನ್ನಡದಲ್ಲಿರ್ತಕ್ಕಂಥ ಪದ್ಯದ ಸಾರಾಂಶವನ್ನು ನೋಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಕ್ವಶನ್ ಆನ್ಸರ್ಸನ್ನು ಹಾಕ್ತೀನಿ. 4th ಬೈಲಿಂಗ್ವಲ್ಗೆ ಸಂಬಂಧಪಟ್ಟಂತೆ ಎಲ್ಲ ವಿಡಿಯೋಗಳು, ಅದು 4th ಆಗಿರ್ಬೋದು, 5th ಆಗಿರ್ಬೋದು, ಕ್ವಶನ್ ಪೇಪರ್ಸ್ಗಳನ್ನು LBಗಳನ್ನು ಎಲ್ಲವುಗಳು ಪ್ರೊವೈಡ್ ಮಾಡ್ತೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ವಾಟ್ಸಪ್ ಚಾನಲ್ನ ಗ್ರೂಪನ್ನು ಕೊಟ್ಟಿದ್ದೀನಿ. ಸೊ ದಯಮಾಡಿ ಅವುಗಳನ್ನು ಯೂಸ್ ಮಾಡಿಕೊಂಡು ಆ ವಾಟ್ಸಪ್ಗೆ ಜಾಯ್ನ್ ಆದರೆ ಖಂಡಿತವಾಗಿ ಬೇಗ ನಿಮಗೆ ವಿಡಿಯೋಗಳು ಆಕ್ಸೆಸ್ ಸಿಗ್ತವೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬನ್ನಿ ಹಾಗಾದರೆ ಟುಗೆದರ್ ವಿ ಕ್ಯಾನ್ ಅಂತಕ್ಕಂಥ ಪದ್ಯಪಾಠದ ಕನ್ನಡದ ಸಾರಾಂಶವನ್ನು ನೋಡೋಣ. ಮಕ್ಕಳೇ, ಟುಗೆದರ್ ವಿ ಕ್ಯಾನ್ ಅಂದರೆ ಒಟ್ಟಾಗಿ ನಾವು ಮಾಡಬಲ್ಲೆವು ಅಂತ ಅದರ ಅರ್ಥ. ಓಕೆ, ಫಸ್ಟ್ ಲೈನ್ ಇತ್ತು, ಟುಗೆದರ್ ವಿ ಸ್ಟ್ಯಾಂಡ್ ಸ್ಟ್ರಾಂಗ್ ಆ್ಯಂಡ್ ಟಾಲ್ ಅಂತ ಇದೆ. ಸ್ಟ್ಯಾಂಡ್ ಅಂದರೆ ನಿಲ್ಲು, ಸ್ಟ್ರಾಂಗ್ ಅಂದರೆ ಗಟ್ಟಿ, ಬಲಿಷ್ಠ, ಟಾಲ್ ಅಂದರೆ ಎತ್ತರ. ಅಂದರೆ ಟುಗೆದರ್ ಅಂದರೆ ಒಟ್ಟಿನಲ್ಲಿ ನಾವು ನಿಂತಾಗ ನಾವೇನಾಗ್ತೀವಪ್ಪ ಅಂದ್ರೆ ಬಲಿಷ್ಠರಾಗ್ತೀವಿ ಮತ್ತು ಎತ್ತರದವರು ಕೂಡ ಆಗ್ತೀವಿ ಅನ್ನೋದು ಪದ್ಯದ ಒಂದು ಸಾಲಿನ ಅರ್ಥ ಇತ್ತು. ನೆಕ್ಸ್ಟ್, ಹೆಲ್ಪಿಂಗ್ ಈಚ್ ಅದರ್ ವಿ ನೆವರ್ ಫಾಲ್ ಅಂತ ಕೇಳಿದ್ದಾರೆ. ಹೆಲ್ಪ್ ಅಂದರೆ ಸಹಾಯ, ಈಚ್ ಅದರ್ ಅಂದರೆ ಪರಸ್ಪರ, ಒಬ್ಬರಿಗೊಬ್ಬರು, ಫಾಲ್ ಅಂತಂದರೆ ಬೀಳು. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಒಬ್ಬರಿಗೊಬ್ಬರು ಸಹಾಯ ಮಾಡಿದಾಗ ನಾವೆಂದಿಗೂ ಕೂಡ ಬೀಳುವುದಿಲ್ಲ. ಅಂದರೆ ಯಾವತ್ತೂ ಕೂಡ ನಾವು ಸಹಾಯವನ್ನು ಮಾಡ್ತಾ ಹೋದರೆ ನಮಗೂ ಕೂಡ ಬೇರೆಯವರು ಸಹಾಯ ಮಾಡ್ತಾರೆ, ಸಹಾಯ ಮಾಡಿರೋದು ವ್ಯರ್ಥ ಆಗೋದಿಲ್ಲ ಅಂತಕ್ಕಂಥದ್ದು ಪದ್ಯದ ಸಾಲು ಇತ್ತು. ಚೀರಿಂಗ್ ಅಲೌಡ್ ವಿ ಶಾಟ್ ಆ್ಯಂಡ್ ಸಿಂಗ್ ಅಂತ ಇದೆ. ಚೀರ್ ಅಂದರೆ ಹರ್ಷೋದ್ಗಾರ, ಅಲೌಡ್ ಅಂದರೆ ಜೋರಾಗಿ ಚೀರೋದು ಅಲ್ಲ. ಆಮೇಲೆ ಶಾಟ್ ಅಂತಂದರೆ ವಿ ಶಾಟ್ ಆ್ಯಂಡ್ ವಿ ಸಿಂಗ್ ಅಂತ ಕೇಳಿದ್ದಾರೆ. ಚೀರು, ಸಿಂಗ್ ಅಂತಂದರೆ ಹಾಡು. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಜೋರಾಗಿ ಹರ್ಷೋದ್ಗಾರ ಮಾಡುತ್ತಾ ನಾವೇನು ಮಾಡ್ತೀವಪ್ಪ ಅಂದರೆ ಹಾಡ್ತೀವಿ. ಯಾವಾಗ ನೋಡಿ, ಒಬ್ಬರು ಚೀರಿದರೆ ಅಷ್ಟು ಧ್ವನಿ ಬರೋದಿಲ್ಲ, ಬಟ್ ಎಲ್ಲರೂ ಸೇರಿ ಚೀರಿದರೆ ಏನಾಗ್ತದಪ್ಪ ಅಂದರೆ ಧ್ವನಿ ಕಡೆಯವರೆಗೂ ಕೂಡ ಕೇಳಿಸ್ತದ. ಅದೇ ಕವಿ ಹೇಳೋದು, ಚೀರಿಂಗ್ ಅಲಾಡ್ ವಿ ಶಾಟ್ ಆ್ಯಂಡ್ ಸಿಂಗ್. ಜೋರಾಗಿ ಹರ್ಷೋದ್ಗಾರ ಮಾಡುತ್ತಾ ನಾವು ಹಾಡುತ್ತೇವೆ ಒಟ್ಟಿಗೆ ಇರುವುದರಿಂದ. ಟೀಮ್ ವರ್ಕ್ ಕ್ಯಾನ್ ಓವರ್ಕಮ್ ಎನಿಥಿಂಗ್ ಅಂತ ಕೇಳಿದ್ದಾರೆ. ಟೀಮ್ ವರ್ಕ್ ಅಂದರೆ ತಂಡ ಕೆಲಸ, ಅಂದರೆ ಒಟ್ಟಿಗೆ ಸರಿ ಕೆಲಸ ಮಾಡೋದು. ಸೊ ಓವರ್ಕಮ್ ಎನಿಥಿಂಗ್, ಸೊ ನಾವು ಎಲ್ಲರೂ ಕೂಡಿ ಕೆಲಸ ಮಾಡೋದ್ರಿಂದ, ಇಡೀ ತಂಡದಿಂದ ಕೆಲಸ ಮಾಡೋದ್ರಿಂದ ಯಾವುದೇ ಸವಾಲನ್ನು ನಾವು ಏನು ಮಾಡ್ಬೋದಪ್ಪ ಅಂದ್ರೆ ಜಯಿಸಬಹುದು ಅಂತಕ್ಕಂಥದ್ದು. ನೆಕ್ಸ್ಟ್ ಹೇಳಿದರೆ, ವಿನ್ ಆರ್ ಲೂಸ್ ವಿ ಆಲ್ವೇಸ್ ಶೇರ್ ಅಂತ ಹೇಳಿದ್ದಾರೆ. ವಿನ್ ಅಂದರೆ ಗೆಲುವು, ಲೂಸ್ ಅಂದರೆ ಸೋಲು, ಶೇರ್ ಅಂದರೆ ಹಂಚಿಕೊಳ್ಳು. ನಾವು ಗೆಲ್ಲಬಹುದು ಅಥವಾ ಸೋಲ್ಬೋದು, ಅಂದರೆ ಗೆದ್ದು ಮತ್ತು ಸೋತಿರ್ತಕ್ಕಂಥದ್ದು ಎಲ್ಲವನ್ನು ನಾವೇನು ಮಾಡಬೇಕಪ್ಪ ಅಂದರೆ ಬೇರೆಯವರೊಂದಿಗೆ ಹಂಚಿಕೊಳ್ಳಬೇಕು. ಓಕೆ, ಅದನ್ನೇ ಗೌಪ್ಯವಾಗಿ ಇಡೋದಕ್ಕಿಂತ ಸೋಲೆ ಗೆಲುವಿನ ಸೋಪಾನ ಅಂತ ಕರೀತಾರೆ. ಸೊ ಹೀಗಾಗಿ ಏನೂ ಇರಲಿ, ಗೆಲುವು ಸೋಲು ಅವೆಲ್ಲವುಗಳನ್ನು ನಾವು ಸಮಾನವಾಗಿ ಸ್ವೀಕರಿಸೋದ್ರ ಜೊತೆಗೆ ಎಲ್ಲವನ್ನು ನಾವು ಪರಸ್ಪರರಲ್ಲಿ ಬೇರೆಯವರಲ್ಲಿ ಹಂಚಿಕೊಳ್ಳಬೇಕು. ಅವರ್ ಬಾಂಡ್ ಆಫ್ ಟ್ರಸ್ಟ್ ಈಸ್ ಆಲ್ವೇಸ್ ದೇರ್ ಅಂತ ಕೇಳಿದರೆ, ಸೊ ನಮ್ಮ ಒಂದು ಬಾಂಧವ್ಯ ಏನಿದೆ ಅಲ್ಲ, ಟ್ರಸ್ಟ್ ಅಂದರೆ ನಂಬಿಕೆ, ಬಾಂಡ್ ಅಂದರೆ ಬಾಂಧವ್ಯ. ಸೊ ನಮ್ಮ ಬಾಂಧವ್ಯ ಯಾವತ್ತು ಏನಾಗಿರಪ್ಪ ಅಂದರೆ ಇದು ಈಸ್ ಆಲ್ವೇಸ್ ದೇರ್ ಅಂತ ಕೇಳಿದರೆ ಅಚಲವಾಗಿರ್ತದೆ. ಯಾರು ಎಲ್ಲರೂ ಸೇರಿಕೊಂಡು ಮಾಡೋದ್ರಿಂದ. ವಿತ್ ಈಚ್ ಹ್ಯಾಂಡ್ ಜಾಯಿನ್ ದ ಗೋಲ್ ಈಸ್ ನಿಯರ್. ಈಚ್ ಹ್ಯಾಂಡ್ ಪ್ರತಿಯೊಂದು ಕೈಗಳನ್ನು ಜಾಯಿನ್ ಮಾಡಿದಾಗ, ಕೂಡಿದಾಗ ಏನಾಗ್ತದಪ್ಪ ಅಂದರೆ ನಮ್ಮ ಗುರಿ, ಗೋಲ್ ಅಂದರೆ ಗುರಿ ಏನಾಗ್ತದೆ, ಸಮೀಪ ಬರ್ತದೆ. ನೋಡಿ, ಇವಾಗ ಒಂದು ದೊಡ್ಡ ಬಾವಿಯನ್ನು ತೋಡೋದಿದೆ ಅಂತ ತಿಳ್ಕೊಳ್ಳೋಣ. ಅತಿ ದೊಡ್ಡದಾಗಿರ್ತಕ್ಕಂಥ ಬಾವಿ ತೋಳೋದ್ರಿಂದ, ಒಬ್ಬನೇ ತೋಳೋದ್ರಿಂದ ಅರ್ಧ ಆಯುಷ್ಯನೇ ಮುಗೀತದ. ಅದೇ ಜಾಗದಲ್ಲಿ ಹಲವು ಜನರು ಸೇರಿ ಆ ಬಾವಿಯನ್ನು ತೊಡಲು ಬಂದಾಗ ಇಡೀ ಎಷ್ಟೋ ವರ್ಷಗಳಾಗ್ತಕ್ಕಂಥ ಕೆಲಸ ಕಡಿಮೆ ದಿನದಲ್ಲಿ ಮಾಡ್ತೀವಿ. ಅದೇ ಹೇಳಿದರೆ ಕೈ ಹಿಡಿದು ಸಾಗಿದಾಗ ನಮ್ಮ ಗುರಿ ಏನಾಗ್ತದಪ್ಪ ಅಂದ್ರೆ ಹತ್ತಿರವಾಗ್ತಾ ಹೋಗ್ತದೆ ಅಂತ ಹೇಳಿದ್ದಾರೆ. ಟೀಮ್ ಸ್ಪಿರಿಟ್ ಫಿಲ್ಸ್ ದ ಏರ್ ವಿತ್ ಚಿಯರ್. ಟೀಮ್ ಸ್ಪಿರಿಟ್ ಅಂದರೆ ನಮ್ಮ ತಂಡದ ಮನೋಭಾವ ನಮಗೇನಾಗ್ತದಪ್ಪ ಅಂದರೆ ಏರ್ ವಿತ್ ಚೀರ್ ಅಂತ ಹೇಳಿದ್ದಾರೆ. ಸಂತಸದ ವಾತಾವರಣವನ್ನು ನಮ್ಗೆ ಏನು ಮಾಡ್ತದಪ್ಪ ಅಂದರೆ ತುಂಬಿಕೊಡ್ತದೆ. ಎಲ್ಲರೂ ಸೇರಿರೋದ್ರಿಂದ ಅಲ್ಲಿ ಆನಂದ ಇರ್ತದೆ. ಓಕೆ, ಅಲ್ಲಿ ನಗು ಇರ್ತದೆ, ಅಲ್ಲಿ ಒಂಥರಾಗಿರ್ತಕ್ಕಂಥ ಪ್ರೇರಣೆ ಇರ್ತದೆ. ಬಟ್ ಒಬ್ಬರೇ ಇರೋದ್ರಿಂದ ಏಕಾಂಗಿ ಆಗ್ತದೆ. ಸೊ ಅದಕ್ಕಾಗಿ ಏನು ಹೇಳಿದರೆ, ತಂಡದ ಮನೋಭಾವ ನಮಗೆ ಸುತ್ತಲೂ ಕೂಡ ಸಂತಸದ ವಾತಾವರಣವನ್ನು ತಂದು ಕೊಡ್ತದೆ. ಟುಗೆದರ್ ವಿ ಶೈನ್ ಅವರ್ ಹರ್ಟ್ಸ್ ಆ್ಯಸ್ ಒನ್. ಸೊ ನಾವು ಬರೀ ಒಟ್ಟಾಗಿರೋದ್ರಿಂದ ನಾವು ಅಷ್ಟೇ ಹೊಳೆಯೋದಿಲ್ಲ, ನಮ್ಮ ಹೃದಯಗಳು ಏನಾಗ್ತಾವಪ್ಪ ಅಂದ್ರೆ ಅವರ್ ಹರ್ಟ್ ಆ್ಯಸ್ ಒನ್. ಎಲ್ಲ ಹೃದಯಗಳು ಆ ತಂಡದಲ್ಲಿರ್ತಕ್ಕಂಥ, ಅಲ್ಲಿ ಒಟ್ಟಿಗೆ ಇಲ್ಲಿರ್ತಕ್ಕಂಥ ಎಲ್ಲ ಹೃದಯಗಳು ಏನಾಗ್ತಾವಪ್ಪ ಅಂದ್ರೆ ಒಂದಾಗಿ ಬೆಸಿತಾವೆ ಅಂತಕ್ಕಂಥದ್ದು ಕವಿಯ ಒಂದು ಆಶಯ ಇತ್ತು.
ಫಾರ್ ಇನ್ ಅವರ್ ಟೀಮ್ ದ ಜಾಯ್ಸ್ ಬಿಗೇನ್ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನಾವೇನು ಮಾಡಬೇಕು, ನಮ್ಮ ತಂಡದಲ್ಲಿಯೇ ನಿಜವಾದ ಸಂತೋಷವನ್ನು ಆರಂಭವಾಗಿದೆ ಅನ್ನೋದನ್ನು ನಾವೇನು ಮಾಡ್ತೀವಪ್ಪ ಅಂದರೆ ಪ್ರಾರಂಭ ಮಾಡಿ ಸಂತಸದಿಂದ ನಾವೇನು ಮಾಡಬೇಕು, ಅದನ್ನು ಪ್ರಾರಂಭಿಸಬೇಕು ತಂಡದಲ್ಲಿ ಕೆಲಸ ಅನ್ನೋದು ಮೊದಲ ಪದ್ಯದಲ್ಲಿತ್ತು. ಹೇಗನ್ಸಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಈ ಥರ ಎಲ್ಲ ಪಾಠದ ಕನ್ನಡ ಸಮರಿ ಮತ್ತು ಕ್ವಶನ್ ಆನ್ಸರ್ ಎಲ್ಲವುಗಳನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಗುಡ್ ಲಕ್.